ನಮಸ್ಕಾರ, ನಾನು ಶುಭ. ಪೆನ್ಸಿಲ್ ಒಂದಿದ್ದರೆ ಸಾಕು, ನೀವು ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡ್ಕೋಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ. ಮೊದಲನೇ ಟಿಪ್ಸು, ಜೋಳ ತಗೋಬೇಕು, ಬಿಳಿ ಜೋಳ. ಒಂದು ಸ್ವಲ್ಪ ಜೋಳ ತಗೊಂಡು ಬಾಣಲಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊಂಡಿದ್ದೀರಂದರೆ ನೋಡಿ, ಈ ಥರ ಪಾಪ್ಕಾರ್ನ್ ಥರ ಆಗುತ್ತೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಪೂರ್ತಿ ನೀವೆಷ್ಟು ಹುರ್ಕೊಂಡಿರ್ತೀರಲ್ಲ, ನಾನು ತೋರಿಸಿದ್ದೆ ಅಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡು ಬನ್ನಿ. ಪೌಡ್ರ್ ಮಾಡ್ಕೊಂಡು ಬಂದುಬಿಟ್ಟೆ ನಾನು ಕೂಡ. ಇದನ್ನು ಸ್ಟ್ರೈನರ್ ಸ್ಪೂನ್ ಅಂತೂ ಇರುತ್ತಲ್ಲ, ಸ್ಟ್ರೈನರ್ ಸ್ಪೂನ್ಗೆ ಹಾಕ್ಬಿಟ್ಟು ಜರಡಿ ಹಿಡ್ಕೋಬೇಕು. ಜರಡಿ ಹಿಡಿದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ, ನಿಮ್ಮದು ಜಾಸ್ತಿನೇ ಇದ್ದರೆ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮತ್ತೆ ಪೌಡ್ರ್ ಮಾಡ್ಕೊಂಬಂದು ಜರಡಿ ಹಿಡ್ಕೊಳ್ಳಿ. ಮತ್ತು ಮಿಕ್ಸಿ ಜಾರ್ಗೆ ಗಸಗಸೆ ಹುರ್ಕೊಂಡಿದ್ದೀನಿ ಒಂದು 2 ಸ್ಪೂನಷ್ಟು, ಏಲಕ್ಕಿ ಒಂದು 4, ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗ್ದಿರೋದು ಇದು ಒಂದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಂದು ಸೈಡ್ಗೆ ಇಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದಾರೆ. ಇದಕ್ಕೆ 1.5 ಕಪ್ಪಷ್ಟು ಬೆಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬೆಲ್ಲ ಕರಗಬೇಕಷ್ಟೇ, ಪಾಕ ಏನು ಬರೋ ಅಷ್ಟಿಲ್ಲ. ಬೆಲ್ಲ ಕರಗಿದೆ ಅಂದಮೇಲೆ ಇದನ್ನು ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ಮತ್ತು ಇನ್ನೊಂದು ಸ್ಟೀಲ್ ಬಾಟ್ಲ್ ತಗೊಂಡು ಜೋಳ ನಾವು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು 2 ಕಪ್ ಹಾಕ್ಕೊಂಡಿದ್ದಾರೆ. 1 ಕಪ್ಪಷ್ಟು ಒಣಕೊಬ್ಬರಿ ತುರ್ದ್ಕೊಂಡಿರೋದು. ಇದು ನೀವು ಕಪ್ ಯಾವುದನ್ನ ಒಂದು ಕಪ್ ಇಟ್ಕೊಳ್ಳಿ ಮೆಜರ್ಮೆಂಟ್ಗೆ, ಆ ಕಪ್ಪಲ್ಲಿ ತೋರಿಸ್ತಾ ಇದ್ದಾರೆ. ಬಿಳಿ ಎಳ್ಳು 4 ಟೇಬಲ್ ಸ್ಪೂನು ಹುರಿದ್ಕೊಂಡಿದ್ರು ಮೊದಲೇ. ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗ್ದಿರೋದು, ಇದು 1 ಕಪ್ಪಷ್ಟು. ಮತ್ತು ಮಿಕ್ಸಿ ಜಾರ್ಗೆ ಗಸಗಸೆ, ಏಲಕ್ಕಿ, ಕಡಲೆ ಬೀಜ ಹಾಕ್ಕೊಂಡಿದ್ರಲ್ಲ, ಇದನ್ನು ಪೂರ್ತಿ ಹಾಕ್ಕೊಬಿಟ್ಟು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಬೆಲ್ಲ ನಾವು ಮೊದಲೇ ಕರಗಿಸಿಟ್ಟಿದ್ವಲ್ಲ, ಇದು ಬಿಸಿ ಬಿಸಿನೇ ಇರಬೇಕು. ಬಿಸಿ ಇದ್ದಾಗಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಕೈಯಲ್ಲಿ ಕಲ್ಸಕ್ಕೆ ಹೋಗ್ಬೇಡಿ, ಬಿಸಿ ಇರುತ್ತಲ್ವ ಬೆಲ್ಲ. ಸ್ಪೂನಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಸೇಮ್ ಚಪಾತಿ ಹಿಟ್ಟು ಬರುತ್ತಲ್ವ, ಅಷ್ಟವರೆಗೂ ಸೇಮ್ ಇದೇ ಥರನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಕಲಿಸ್ಬೇಕು. ಒಂದೇ ಸತಿ ಹಾಕ್ಕೋಬೇಡಿ, ಉಂಡೆಗೆ ಬರ್ತಾಯಿದೆ ನೋಡಿದ್ರಲ್ಲ. ಈ ಥರ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡಿಕೊಂಡ್ರೆ ಶಿವರಾತ್ರಿ ಸ್ಪೆಷಲ್ಲು ಅಮ್ಮ ಮಾಡೋ ಜೋಳದಿಟ್ಟು ತಂಬಿಟ್ಟು ಮತ್ತು ಹುರ್ಗಡ್ಲೆ ತಂಬಿಟ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ನೋಡಿ. ನಾವು ಮಾಡಿರೋ ಮೆಜರ್ಮೆಂಟ್ಗೆ ಒಂದಿಷ್ಟು ಉಂಡೆ ಆಗುತ್ತೆ. ಇದನ್ನೇ ನೀವು ಜಾಸ್ತಿ ಮಾಡ್ಕೋಬೋದು. ಮುರಿದ್ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಡಿಫ್ರೆಂಟಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸತಿ. ಸೆಕೆಂಡ್ ಟಿಪ್ಸು, ನಾವು ಕಿಚನಲ್ಲಿ ಏನಾದರೂ ಕೆಲಸ ಮಾಡಿಕೊಂಡು ಮೊಬೈಲಲ್ಲಿ ಏನಾದರೂ ನೋಡೋಣ ಅಂದರೆ ಈ ಥರ ಇಟ್ಟಾಗ ಕೆಳಗಡೆಗೆ ಜಾರೋಗ್ತಾ ಇರುತ್ತೆ. ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡೋಕ್ಕೂ ಆಗಲ್ಲ. ಆ ಟೈಮಲ್ಲಿ ನೀವು ಒಂದು ಟಿಶ್ಯೂ ಪೇಪರ್ ಮಧ್ಯೆ ಒಂದು ಪೆನ್ಸಿಲ್ ಇಟ್ಬಿಡಿ. ಆ ಟಿಶ್ಯೂ ಪೇಪರ್ ಮೇಲೆ ಆ ಬಾಟಲ್ ಇಟ್ಬಿಟ್ಟು, ಇವಾಗ ಮೊಬೈಲಲ್ಲಿ ನಿಮಗೆ ಏನು ಬೇಕು, ಸಾಂಗ್ಸ್ ಬೇಕಾ, ಬೇರೆ ಏನಾದರೂ ನೀವು ರೆಸಿಪಿ ನೋಡ್ತಾ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಟ್ಬಿಟ್ಟು ನಿಮ್ಮ ಕೆಲಸನೂ ಮಾಡ್ಕೋಬೋದು. ಮೊಬೈಲಲ್ಲಿ ನೋಡ್ಬೋದು ನೋಡಿ, ಈ ಥರ ಇಟ್ಬಿಟ್ಟಿದ್ದೀರಂದರೆ. 3ನೇ ಟಿಪ್ಸು, ಈರುಳ್ಳಿ ಸಿಪ್ಪೆ. ಸಾಮಾನ್ಯವಾಗಿ ನಾವೆಲ್ಲ ಈರುಳ್ಳಿ ಸಿಪ್ಪೆ ಡಸ್ಟ್ಬಿನ್ಗೆ ಬಿಸಾಕ್ತಾ ಇರ್ತೀವಲ್ಲ, ಇನ್ಮೇಲೆ ಅಂತೂ ಬಿಸಾಕಕ್ಕೆ ಹೋಗಬೇಡಿ, ಒಂದು ಬಟ್ಲೊಳಗೆ ಹಾಕ್ಕೊಬಿಡಿ. ಇದಕ್ಕೆ ಚಿಕ್ಕ ಗ್ಲಾಸಲ್ಲಿ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಚಿಕ್ಕ ಗ್ಲಾಸ್ ತೋರಿಸಿದ್ನಲ್ಲ, ಇದನ್ನು ಗ್ಯಾಸ್ ಮೇಲೆ ಇಟ್ಬಿಡಿ. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ನೀರು, ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ 2 ಸ್ಪೂನಷ್ಟು ಸಕ್ಕರೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಒಳ್ಳೆ ಕಲರ್ ಬರುತ್ತೆ. ನೀವು ಈರುಳ್ಳಿ ಸಿಪ್ಪೆ ತಗೊಳ್ಳೋವಾಗೂ ಅಷ್ಟೇ ಒಂದು ಒಳ್ಳೆ ಕಲರ್ ಇರಬೇಕು ನೋಡಿ. ಒಳ್ಳೆ ಕಲರ್ ಇದೆ, ಈ ಥರ ಸಿಪ್ಪೆನೇ ತಗೊಳ್ಳಿ. ಕಲರ್ ಚೇಂಜ್ ಆಗಿದೆ ನೀರು. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಪೂರ್ತಿ ತಣ್ಣಗಾಗಿದೆ ಅಂದಮೇಲೆ ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ನೋಡ್ತಾ ಇದ್ದೀರಲ್ಲ, ಒಂದೊಳ್ಳೆ ಕಲರ್ ಬಂದಿದೆ. ಈ ಸ್ಟ್ರೈನರಲ್ಲಿ ಸೋದಿಸಿದ ಮೇಲೆ ಇದನ್ನು ನೀವು ಬೇಕಾದರೆ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಂದರೆ ಬಾಟಲಲ್ಲಿ ಹಾಕ್ಬಿಟ್ಟು 1 ವರ್ಷ ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ. ನಿಮಗೆ ಒಂದು ಕೈಗಾದರೆ 1 ಸ್ಪೂನು, 2 ಕೈಗಾದರೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಬಳಸೋವಂಥ ಕುಂಕುಮ, ಯಾವ ಕುಂಕುಮ ನಿಮ್ಮ ಮನೇಲಿ ಬಳಸ್ತಾ ಇರ್ತೀರಲ್ಲ, ಆ ಕುಂಕುಮನ ಸ್ವಲ್ಪ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಜಾಸ್ತಿ ನೀರಾಗೂ ಇರಬಾರ್ದು. ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ. ಹದ ತೋರಿಸ್ತೀನಿ, ಕಲಿಸ್ಕೊಂಡಿದ್ದೀನಲ್ಲ, ಈ ಹದ ಇದ್ದರೆ ಸಾಕು. ಮತ್ತು ನಿಮ್ಮ ಕೈಗಳಿಗೆ ಇವಾಗ ಇನ್ಸ್ಟೆಂಟ್ ಮೆಹಂದಿ, ನಮಗೆ ಏನಾದರೂ ಫಂಕ್ಷನ್ ಇದೆ ತಕ್ಷಣ ಹೋಗಬೇಕು, ಹಬ್ಬಗಳ ಟೈಮಲ್ಲಿ ಅಷ್ಟೇ ನಾವು ಕೆಲಸನೇ ಸರಿ ಹೋಗುತ್ತೆ, ಮೆಹಂದಿ ಹಾಕ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ಮಕ್ಳಿಗೂ ಅಷ್ಟೇ, ಸ್ಕೂಲ್ ಡೇ ಹಂಗೆ ಇದ್ದಾಗ ಅವ್ರಿಗೂ ಅವ್ರು ಜಾಸ್ತಿ ಹೊತ್ತು ಮೆಹಂದಿ ಹಾಕ್ಕೊಂಡು ಕೂತ್ಕೊಳ್ಳಲ್ಲ ಮಕ್ಕಳು. ಆ ಟೈಮಲ್ಲಿ ಈ ಥರ ಮಾಡ್ಕೊಂಡಿದ್ದೀರಿ ಅಂದರೆ ತುಂಬ ಬೇಗ ಒಂದು 5 ನಿಮಿಷ ಇದ್ದರೆ ಒಂದು ಒಳ್ಳೆ ಕಲರ್ ಬರುತ್ತೆ ನೋಡಿ. ನಾನು ಫಸ್ಟೇ ಪೆನ್ನಲ್ಲಿ ಬರ್ಕೊಬಿಟ್ಟಿದ್ದೆ, ಮತ್ತು ಅದ್ರ ಮೇಲೆ ಒಂದು ಬಡ್ಸ್ ತಗೊಂಡು ನೀಟಾಗಿ ಬರ್ಕೊಂಡೆ. ಹಾಕ್ಕೊಬಿಟ್ಟಿದ್ನಲ್ಲ, ಒಂದು 5 ನಿಮಿಷ ಬಿಟ್ಟಿದ್ದೆ ಅಷ್ಟೇ. 5 ನಿಮಿಷ ಆದಮೇಲೆ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ.
ಇದು 2 ಡೇಸ್ ಇರುತ್ತೆ ನಿಮ್ಮ ಕೈಯಲ್ಲಿ, ಏನೂ ಆಗಲ್ಲ. ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಕಲರು. ನೋಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟಿಪ್ಸು, ನಾವು ಈ ಥರ ಬಾಕ್ಸಲ್ಲಿ ಕರ್ಪೂರ ಇಡ್ತೀವಿ. ಇದೇನಾಗುತ್ತೆ, ಕರ್ಪೂರ ಸ್ವಲ್ಪ ಕರಗ್ತಾ ಅಂದರೆ ಚಿಕ್ಕದಾಗೋಗ್ತಾ ಇರುತ್ತೆ. ನಾವು ತೆಗೆದು ನೋಡಿದಾಗ ಒಂಥರ ಚಿಕ್ಕದಾಗೋಗ್ತಾ ಇರುತ್ತಲ್ಲ ಕರ್ಪೂರ, ಹಂಗೆ ಆಗಬಾರ್ದು ಅಂತಂದರೆ ನೀವು ರೆಗ್ಯುಲರಾಗಿ ಬಳಸೋ ರೈಸು ಒಂದು ಸ್ವಲ್ಪ ರೈಸ್ ಅದರೊಳಗಡೆ ಹಾಕ್ಬಿಟ್ಟು ಬಾಕ್ಸ್ ಮುಚ್ಚಳ ಹಾಕಿ ತಿಕ್ಕಿದ್ದೀರಂದರೆ ಕರ್ಪೂರ ಹಂಗೆ ಇರುತ್ತೆ, ಏನಾಗಲ್ಲ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.